ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿರುವಂಥದ್ದು. ಈ ಸಂದರ್ಭದಲ್ಲಿ ಷರತ್ತುಗಳಿದಾವಲ್ಲ, ಅದನ್ನ ಸಡಿಲಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ದರ್ಶನ್ ಒಂದ್ ಕಡೆ ಅರ್ಜಿಯನ್ನ ಹಾಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ 57ನೇ CCH ಕೋರ್ಟ್ನಲ್ಲಿ ಇಂದು ವಿಚಾರಣೆ ನಡೆಯಲಿರುವಂಥದ್ದು. ನಟ ದರ್ಶನ್ ಸೇರಿದಂತೆ ಆರೋಪಿಗಳು ಇಂದು ಹಾಜರಾಗುವಂತ ಸಾಧ್ಯತೆ ಇದೆ. 57ನೇ CCH ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಬೇಲ್ ಷರತ್ತುಗಳು ಸಡಿಲಿಕೆ ಮಾಡುತ್ತಾ ಕೋರ್ಟ್ ಕಾದ್ ನೋಡಬೇಕು. ಬಿಕಾಸ್ ಆ ಒಂದು ನಿಟ್ಟಿನಲ್ಲಿ ದರ್ಶನ್ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಈಗ ಆಲ್ರೆಡಿ ಸಾಕಷ್ಟು ಷರತ್ತುಗಳಿಗೆ ಸಡಿಲಿಕೆಯನ್ನ ಕೊಡಲಾಗಿದೆ. ಇನ್ನಷ್ಟು ಸಡಿಲಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿ. ಸೊ ಕೋರ್ಟ್ ಯಾವ ರೀತಿಯ ಆದೇಶ ಮಾಡುತ್ತೆ ಕಾದ್ ನೋಡಬೇಕಾಗಿದೆ. ಜಾಮೀನು ಷರತ್ತು ಸಡಿಲ ಕೋರಿ ದರ್ಶನ್ ಅರ್ಜಿಯನ್ನ ಹಾಕಿದ್ದಾರೆ. ಈ ಅರ್ಜಿಯು ಹಿಂದೆ ವಿಚಾರಣೆಗೆ ಬರುವಂತ ಸಾಧ್ಯತೆ ಇರುವಂಥದ್ದು. ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಆ ಪ್ರೋಸೆಸ್ ಮುಂದುವರಿಯುತ್ತೆ. ಆದರೆ ಮತ್ತೊಂದು ಕಡೆ ದರ್ಶನ್ ತನಗೆ ಹಾಕಿರುವಂಥ ಷರತ್ತುಗಳನ್ನು ಸಡಿಲ ಮಾಡಬೇಕು ಅಂತಲೂ ಕೂಡ ಅರ್ಜಿಯನ್ನು ಹಾಕಿದ್ದಾರೆ. ಬೇಲ್ ಮಂಜೂರು ವೇಳೆ ಷರತ್ತು ವಿಧಿಸಿದಂಥ ಹೈಕೋರ್ಟ್ ಷರತ್ತು ಸಡಿಲಿಕೆ ಕೋರಿ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಹಾಕಿದ್ದಾರೆ. ಈಗಾಗಲೇ ಶೂಟಿಂಗ್ ಆಗಿ ವಿದೇಶಕ್ಕೆ ತೆರಳಿಕ್ಕೆ ಅನುಮತಿಯನ್ನ ಕೂಡ ಕೊಡಲಾಗಿದೆ. ಅದು 25 ದಿನಗಳ ಕಾಲ ಅನುಮತಿಯನ್ನ ಕೊಡಲಾಗಿದೆ ವಿದೇಶಕ್ಕೆ ಹೋಗಿ ಶೂಟಿಂಗ್ ಮಾಡಲಿಕ್ಕೆ. ಇನ್ನ ದೇಶದ ಯಾವುದೇ ಮೂಲೆಗೆ ಹೋಗೂ ಕೂಡ ಶೂಟಿಂಗ್ ಅನ್ನ ಮಾಡಬಹುದು, ಅದಕ್ಕೇನು ಪರ್ಮಿಷನ್ ಬೇಕಾಗಿಲ್ಲ. ಆದ್ರೆ ವಿದೇಶಕ್ಕೆ ಹೋಗಬೇಕು ಅಂದ್ರೆ 25 ದಿನಗಳ ಕಾಲಾವಕಾಶ ಮಾತ್ರ ಈಗ ಅವಕಾಶ ಕೊಡಲಾಗಿರುವಂಥದ್ದು. ಸೊ ಹೀಗಾಗಿ ಅದರ ಸಡಿಲಿಕೆ ಸೇರಿದಂತೆ ಇನ್ನು ಯಾವೆಲ್ಲ ಷರತ್ತುಗಳ ಸಡಿಲಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಅರ್ಜಿಯನ್ನ ಹಾಕಿದ್ದಾರೆ. ಅದು ವಾದ ಪ್ರತಿವಾದ ಆಗುತ್ತೆ. ತದನಂತರ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ, ಇವತ್ತಿನ ಕುತೂಹಲ ಅದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇವತ್ತು ಕೋರ್ಟ್ ನಲ್ಲಿ ಯಾವ ರೀತಿಯ ವಿಚಾರಣೆ ಆಗುತ್ತೆ? ಮತ್ತೊಂದ್ ಕಡೆ ದರ್ಶನ್ ಮೇಲೆ ಜಾಮೀನು ಷರತ್ತುಗಳನ್ನು ಏನ್ ಹಾಕಲಾಗಿದೆ, ಅದರ ಸಡಿಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿ ಸಡಿಲಿಕೆ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ ಕೋರ್ಟ್ ನಲ್ಲಿ ಅಂತ? ಖಂಡಿತವಾಗ್ಲೂ ಇವತ್ತು ದರ್ಶನ್ ಹಾಗೂ ಆತರ ಅಂದ್ರೆ ಸಹಚರ ಏನಿದ್ದಾರೆ ಎಲ್ಲರೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಕೋರ್ಟಿಗೆ ಹಾಜರಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ದರ್ಶನ್ ಪರ ವಕೀಲರು ಇವತ್ತು ಕೂಡ ಕೆಲವು ಪ್ರಮುಖ ಏನೊಂದು ಸಾಕ್ಷಿಗಳನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಜಡ್ಜ್ ಅವರು ಕೂಡ ಏನು ಹೇಳಿದ್ರು, ಅದ್ರ ಬಗ್ಗೆ ವಿಚಾರವಾಗಿ ಕುಲಂಕುಷ ವಕೀಲರ ಜೊತೆ ಕೂಡ ಒಂದು ರೀತಿಯಲ್ಲಿ ಮಾತುಕತೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ ದರ್ಶನ್ ಕೆಲವು ವಿಚಾರದಲ್ಲಿ ಅಂದ್ರೆ ಸಾಕ್ಷಿಗಳ ಹೇಳಿಕೆಗಳ ವಿಚಾರದಲ್ಲಿ ಜೊತೆಗೆ ಸಡಿಲಿಕೆ ನಡೆಸೋದಕ್ಕೆ ಒಂದು ಅರ್ಜಿಯನ್ನು ಕೂಡ ಹಾಕೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ದರ್ಶನ್ ವಿದೇಶ ಪ್ರಯಾಣಕ್ಕೆ ಸಲ್ಲಿಸುವಂತ ಅರ್ಜಿಗೆ ಕೋರ್ಟ್ ಒಂದು ಆದೇಶವನ್ನು ಕೂಡ ನೀಡಿದ್ದು ಹೋಗ್ಬೋದು ಅಂತ ಕೂಡ. ಅದರ ಜೊತೆಗೆ ಇನ್ನ ವಿಚಾರಣೆ ಅಂದ್ರೆ ಏನ್ ಸಾಕ್ಷಿಗಳ ಹೇಳಿಕೆಗಳು ಜೊತೆಗೆ ಕಟ್ಟುನಿಟ್ಟಿನ ಒಂದು 2 ಲಕ್ಷ 3 ಲಕ್ಷ ಬಾಂಡ್ಗಳನ್ನ ಏನು ಕೊಟ್ಟಿತ್ತು ಅದೆಲ್ಲವನ್ನೂ ಕೂಡ ಈಗಾಗಲೇ ಒಪ್ಪಿಕೊಂಡು ದರ್ಶನ್ ಅವರು ಸಹಿಯನ್ನ ಕೂಡ ಹಾಕಿ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಇದೇ ವಿಚಾರವಾಗಿ ಸಾಕಷ್ಟು ಒಂದು ಮಾಹಿತಿಗಳನ್ನು ಕೂಡ ಕೋರ್ಟಲ್ಲಿ ಪಡಿತಾ ಇರ್ತಕ್ಕಂಥದ್ದು. ಜೊತೆಗೆ A1 ಆರೋಪಿ ಆಗಿರ್ಬೋದು, A3, A4, A5, A6 ಏನಿದ್ದಾರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದವರೆಲ್ಲರೂ ಕೂಡ ಇಂದು ಮುಂಜಾನೆ ಸುಮಾರು 11:30 12 ಗಂಟೆ ಒಳಗಡೆ ಕೋರ್ಟಿನ ನ್ಯಾಯಾಧೀಶರ ಮುಂದೆ ಹಾಜರಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಸಡಿಲಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರ್ಜಿಯನ್ನು ಕೂಡ ಹಾಕ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ದರ್ಶನ್ ಡೆವಿಲ್ ಚಿತ್ರದ ಶೂಟಿಂಗ್ ಆಗಿ ಬೇರೆ ಬೇರೆ ದೇಶಕ್ಕೆ ಕೂಡ ಹೋಗುವಂತ ಸಾಧ್ಯತೆಗಳಿರ್ತಕ್ಕಂಥದ್ದು. ಈಗಾಗಲೇ ಕೋರ್ಟ್ ಕೂಡ ಒಂದು ಆದೇಶವನ್ನು ಮಾಡಿತ್ತು, ಎಲ್ಲಿಗೆ ಹೋದ್ರೂ ಕೂಡ ಕೋರ್ಟಿಗೆ ಒಂದು ತಿಳಿಸಿ ತದನಂತರ ಬೇರೆ ಜಿಲ್ಲೆ ಅಥವಾ ವಿದೇಶಕ್ಕೆ ಪ್ರಯಾಣ ಮಾಡಲೇಬೇಕಂತ ಕೂಡ ಆದೇಶವನ್ನು ನೋಡಿತ್ತು. ಸದ್ಯಕ್ಕೆ ಪೃಥ್ವಿ ಮಂಜು, ಮತ್ತೊಂದ್ ಕಡೆ ಈಗ ಪ್ರತಿ ಬಾರಿನೂ ವಿಚಾರಣೆ ಇರುವಂತ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ 17 ಜನ ಆರೋಪಿಗಳು ಹಾಜರಾಗುವಂಥದ್ದು ಮ್ಯಾಂಡೇಟರಿನ ಹೇಗೆ ಅಂತ? ಖಂಡಿತವಾಗ್ಲೂ ಪೃಥ್ವಿ, 17 ಜನ ಆರೋಪಿಗಳಲ್ಲಿ ಕೂಡ ಈಗಾಗಲೇ ದರ್ಶನ್ ವಿದೇಶ ಪ್ರಯಾಣದಲ್ಲಿ ಇರೋದ್ರಿಂದ A1 ಇಂದ ಹಿಡಿದು A2 ಒಬ್ಬರನ್ನ ಬಿಟ್ಟು ಬೇರೆ A2 ಪರವಾಗಿ ಲಾಯರ್ ಹಾಜರಾಗ್ತಾ ಇರ್ತಕ್ಕಂಥದ್ದು. ಇನ್ನು ಉಳಿದ ಆರೋಪಿಗಳೆಲ್ಲರೂ ಕೂಡ ಸೇರಿ ಕೆಲವು ಆರೋಪಿಗಳು ಆನ್ಲೈನ್ ಮುಖಾಂತರ ಅಂದ್ರೆ ಒಂದು ಹಾಜರಾದ್ರೆ ಇನ್ನು ಕೆಲವರು ವಕೀಲರ ಮುಖಾಂತರ ಹಾಜರಾಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 11:30 ಇಂದ 12 ಗಂಟೆ ಒಳಗಡೆ ಯಾರೆಲ್ಲ ಹಾಜರಾಗ್ತಾರೆ ಕೋರ್ಟಿಗೆ ಅಥವಾ ಅವರ ವಕೀಲರು ಹಾಜರಾಗ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿರೋದು. ಸದ್ಯಕ್ಕೆ ಸಡಿಲಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಅರ್ಜಿಯನ್ನ ಸಲ್ಲಿಸೋಕೆ ದರ್ಶನ್ ಪರ ವಕೀಲರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.